ನಮಸ್ಕಾರ ಸ್ನೇಹಿತರೆ. ರೈತರು ಕೃಷಿ ಜೊತೆ ದನಗಳು, ಮೇಕೆ, ಎಮ್ಮೆಗಳನ್ನ ಸಾಕ್ತಿರ್ತಾರೆ. ಇದರಲ್ಲಿ ಪ್ರಮುಖ ಸಮಸ್ಯೆ ಏನಂದರೆ ಬೆಳವಣಿಗೆ ಕುಂಠಿತ ಆಗೋದು. ಈ ಬೆಳವಣಿಗೆ ಯಾಕೆ ಕುಂಠಿತ ಆಗುತ್ತೆ ಅಂದರೆ ರೈತರು ಒಂದನೇದು ಸರಿಯಾಗಿ ಫೀಡ್ ಹಾಕ್ತಾಯಿರಲ್ಲ. ಇಲ್ಲ ನಾವು ಫೀಡ್ ಹಾಕಿದ್ದೀವಿ ಆದರೂ ಬೆಳವಣಿಗೆ ಆಗ್ತಾಯಿಲ್ಲ ಅಂದರೆ ಇನ್ನೊಂದು ನೀವು ಜಂತುಹುಳುಗಳ ನಾಶಕ ಔಷಧಿನ ಹಾಕಿರಲ್ಲ. ಈ ಜಂತುಹುಳ ಔಷಧಿ ಯಾಕೆ ಹಾಕ್ಬೇಕಂದ್ರೆ ಈ ನಾವು ದನಗಳು ಹಾಕಿರೋಂಥ ಫೀಡನ್ನು ದನಗಳು ಕರಗಿಸಿ ರಕ್ತದ ಮುಖಾಂತರ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಆಗಿ ಕಳಿಸಿರುತ್ತೆ. ಈ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟನ್ನು ಈ ಜಂತುಹುಳುಗಳು ರಕ್ತದ ಮುಖಾಂತರ ಹೀರ್ಕೊಂಡು ದನಗಳಿಗೆ ಯಾವುದೇ ರೀತಿಯ ಶಕ್ತಿಯ ಅಂಶಗಳು ಇಲ್ಲದಂಗೆ ಮಾಡಿ ದನಗಳು ತೆಳ್ಳಗಾಗುತ್ತೆ ಮತ್ತು ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಔಷಧಿಗಳನ್ನು ಯಾವ ರೀತಿ ಹಾಕಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಈ ಸ್ಕ್ರೀನ್ ಮೇಲಿರುವ ಔಷಧಿಯನ್ನು 1 ml 5 kg ಹಾಕ್ಬೋದು. ಅಂದರೆ ನಿಮ್ಮ ಹಸುಗಳು 300 kg ಇರ್ತವೆ. ಸಾಮಾನ್ಯವಾಗಿ 300 kg ಅಂದರೆ 60 ml ನೀವು ಹಾಕಬೇಕಾಗುತ್ತೆ. ಈ 60 ml ಪ್ರತಿ 6 ತಿಂಗಳಿಗೊಮ್ಮೆ ರಿಪೀಟ್ ಮಾಡ್ತಾನೇ ಇರಬೇಕು. ಅಂದರೆ ಯಾಕಂದರೆ ಜಂತುಹುಳುಗಳು ಮತ್ತು ಯಾಕಂದರೆ ದನಗಳನ್ನು ಹೊರಗಡೆ ಎಲ್ಲ ಮೇಯ್ಲಿ ಬಿಡ್ತಿರ್ತಾರೆ. ಈ ಮೇಯುವಾಗ ಈ ಜಂತುಹುಳುಗಳ ತತ್ತಿಯನ್ನು ತಿಂದಿರ್ತವೆ ಇವು. ಹಾಗಾಗಿ 6 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡ್ತಾ ಇರಬೇಕು. ಈ ಔಷಧಿಯನ್ನು ಗರ್ಭ ಕಟ್ಟಿರುವ ಹಸುಗಳಿಗೆ ಹಾಕ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಮತ್ತು ಈಗ ತಾನೇ ಹುಟ್ಟಿರುವಂಥ ಕರುಗಳು ಅಂದರೆ 15 ದಿನ ಆಗಿರ್ತವೆ. 15 ದಿನ ಆಗಿರುವಂಥ ಕರುಗಳಿಗೆ ಡಿವಾರ್ಮಿಂಗ್ ಮಾಡಬೇಕಾಗತ್ತೆ. ಅದು ಯಾವ ಡಿವಾರ್ಮಿಂಗ್ ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣುವಂಥ ಔಷಧಿಯನ್ನು 5 ml ಅಂದರೆ 5 ml 10 kg ಹಾಕ್ಬೋದು. ಅಂದರೆ ನಾವು ಸಾಮಾನ್ಯವಾಗಿ 15 ದಿನಕ್ಕೆ 40 kg ಇರ್ತವೆ ಹಸುಗಳು. ಹಾಗಾಗಿ 40 kg ಅಂದರೆ ನಾವು 20 ml ಹಾಕಬೇಕಾಗತ್ತೆ. ಆ 20 ml ಒಮ್ಮೆ ಹಾಕಿರ್ತೀವಿ. ನೆಕ್ಸ್ಟ್ 15 ದಿನ ನಂತರ 1 ತಿಂಗಳಿಗೆ ಹಾಕಬೇಕು. ಅದನ್ನು 6 ತಿಂಗಳವರೆಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ 6 ತಿಂಗಳಿಗೊಮ್ಮೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಅಂದರೆ ನೀವು ಜಂತುಹುಳುಗಳನ್ನ ಸರಿಯಾಗಿ ನಾಶಕ ಮಾಡಿದರೆ ನೀವು ಹಾಕಿರೋಂಥ ಫೀಡು ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಮತ್ತೆ ಬೆಳವಣಿಗೆ ಚೆನ್ನಾಗಿರುತ್ತೆ.